ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜಶಿಕ್ತಾಸ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಆಂಧ್ರ ಸ್ಟೈಲು ಬೇಳೆ ಪಪ್ಪು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಇದರ ಸ್ಪೆಷಲ್ಲು, ಎಲ್ಲರೂ ಮಾಡೋ ಥರನೇ ಅಲ್ವಾ ಅಂತ ಹೇಳ್ಬೋದು. ಬಟ್ ಆ ಥರ ಅಲ್ಲ. ಆಂಧ್ರ ಸ್ಟೈಲಲ್ಲಿ ಕೆಲವೊಂದಿಷ್ಟು ಐಟಮ್ಸ್ಗಳನ್ನ ಅವರು ನಾವು ಹಾಕೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ತಾರೆ. ಕೆಲವೊಂದಿಷ್ಟನ್ನು ಮೈನಸ್ ಮಾಡ್ತಾರೆ. ಅಂದರೆ ನಾವೇನು ಹಾಕ್ತೀವಿ, ಕರಿಬೇವು ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೆಲವೊಂದಿಷ್ಟನ್ನು ಅವ್ರು ಸ್ಕಿಪ್ ಮಾಡ್ತಾರೆ. ಹಾಗೆ ಕೆಲವೊಂದಿಷ್ಟು ಹಾಕೋಂಥ ಮೆಥಡು ಬೇರೆ ಇರುತ್ತೆ. ಸೊ ಅದನ್ನೆಲ್ಲ ಟೋಟಲಾಗಿ ಇವಾಗ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಇಲ್ಲಿ ನಾನು 1 ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದು 3 ಜನಕ್ಕೆ ಆಗೋಷ್ಟು ಆಗುತ್ತೆ. ಅದಕ್ಕೆ ಸೊಪ್ಪು ನಾನಿಲ್ಲಿ ಪಾಲಕು ಹಾಗೆ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ನೋಡಿ ಈ ಥರ ನಮ್ಮ ಸೈಡು ಅಂದರೆ ಬಳ್ಳಾರಿ, ಆಂಧ್ರ ಸೈಡು ಈ ಥರ ಸಿಗುತ್ತೆ ಮೆಂತ್ಯ ಸೊಪ್ಪು. 2 ಎಲೆ ಬಂದಿರುತ್ತೆ ಅದು. ನಾವೆಲ್ಲ ನೋಡಿರ್ಬೋದು ತುಂಬ ದೊಡ್ಡದಾಗಿರುತ್ತೆ ಕ್ಯಾಶುವಲ್ ಆಗಿ ಮೆಂತ್ಯ ಸೊಪ್ಪನ್ನು. ಬಟ್ ಈ ಕಡೆ ಸೈಡು ಇಷ್ಟೇ ಸಿಗುತ್ತೆ. ಅಂದರೆ ಇದನ್ನೇ ಯೂಸ್ ಮಾಡೋದೆಲ್ಲರೂ ಸಾಂಬಾರಿಗೆ. ಹಾಗೆ ನಾನು 1 ಕಟ್ ಆಗೋಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. 2 ಒಂದೊಂದು ಕಟ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. ಮತ್ತು ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ಇಲ್ಲಿ 4ರಿಂದ 5 ಆಗೋಷ್ಟು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದಕ್ಕೆ ಎಕ್ಸ್ಟ್ರಾ ಟೊಮೆಟೊ ಬಿಟ್ಟು ಹುಳಿ ಅಂಶದ್ದೇನು ಹಾಕೋದಿಲ್ಲ. ಹುಣಸೆ ಹಣ್ಣನ್ನು ಟೊಮೆಟೊ ಹಣ್ಣೇ ಹಾಕ್ಕೊತೀನಿ. ಹಾಗಾಗಿ ಇಲ್ಲಿ ಫಸ್ಟಿಗೆ ಬೇಳೆನ ನೀಟಾಗಿ ತೊಳೆದು ಒಂದು 10 ನಿಮಿಷ ನಾನು ನೆನೆ ಇಟ್ಕೊಂಡಿದ್ದೆ. ಸೊಪ್ಪೆಲ್ಲ ಕಟ್ ಮಾಡಿ ಇವಾಗ ನೀರನ್ನು ಬಸಿದು ಇವಾಗ ಅದನ್ನು ಬೇಯೋಕ್ಕೆ ಏನೇನು ಬೇಕೋ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. 1 ಗ್ಲಾಸ್ ಬೇಳೆಗೆ 1.5 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ದೊಡ್ಡ ಗ್ಲಾಸಲ್ಲಿ. ಇವಾಗ ಅದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ನಲ್ಲ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂಚೂರು ಚಿಟಿಕೆಯಷ್ಟು ಉಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಂದರೆ ಬೀಜ ಸಿಕ್ಕರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಲಾಸ್ಟಿಗೆ ಮಸಿತೀವಿ, ಆದರೂ ಕೂಡ ಆ ಮಸಿಯೋದ್ರಲ್ಲಿ ಕೂಡ ಆ ಬೀಜ ಚಿಕ್ಕದಾಗಿ ಆಗೋದಿಲ್ಲ, ಹಾಗೆ ಉಳ್ಕೊಂಬಿಡುತ್ತೆ. ಹಾಗಾಗಿ 4-5 ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಿಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ಹಾಗೆ ಒಂದು ಮೀಡಿಯಮ್ ಸೈಜಿಂದು ಪಾಲಕ್ ಸೊಪ್ಪು 2 ತೊಗೊಂಡಿದ್ದೀನಿ ಅಷ್ಟೇ. ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪು ಕರಿಬೇವು ಏನೂ ಹಾಕ್ತಾಯಿಲ್ಲ ನಾನಿಲ್ಲಿ. 2 ಅಷ್ಟೇ ಸೊಪ್ಪಷ್ಟೇ ಹಾಕ್ತಾಯಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊನ ಆ್ಯಡ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಈ ಸ್ಟೆಪ್ಸನ್ನೇ ಫಾಲೋ ಮಾಡಿ, ಈ ಥರನೇ ಮಾಡಿ. ಈ ಥರ ಏನಂದರೆ ಟೇಸ್ಟು ಆಂಧ್ರ ಸ್ಟೈಲ ಹೇಗೆ ಮಾಡ್ತಾರಪ್ಪ ಟಿಪಿಕಲ್ಲಾಗಿ ಹಳ್ಳಿಗಳಲ್ಲಿ ಅದೇ ಟೇಸ್ಟ್ ಬರುತ್ತೆ. ಈಗ ಅದಕ್ಕೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಹಾಗೆ ಅರಶಿನ ಹಾಕ್ಕೊಂಡು 2 ವಿಷಿಲ್ ಹೊಡ್ಸ್ಕೊತಾ ಇದ್ದೀನಿ. ನೋಡಿ ಈ ಥರ ಬೆಂದಿದೆ. ಸ್ವಲ್ಪ ಸಾಫ್ಟಾಗೆ ಬೇಯಿಸ್ಕೊಬೇಕು. 2ರಿಂದ 3 ವಿಷಿಲನ್ನು ಹೊಡ್ಸ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ನೀರು ಅನ್ನಿಸ್ತಂದರೆ ಸ್ಟಾರ್ಟಿಂಗ್ ನೀವೇನು ಮಾಡಿ ಆ ನೀರನ್ನು ಬಸಿದ್ಬಿಟ್ಟು ತೆಗ್ದಿಟ್ಕೊಳ್ಳಿ. ಆಮೇಲೆ ಮಸ್ದಾದ್ಮೇಲೆ ಆ್ಯಡ್ ಮಾಡ್ಕೋಬೋದು. ನೋಡಿ ಇಲ್ಲಿ ಬೇಳೆ ಮಸಿಯೋದಿರುತ್ತಲ್ಲ, ನಾನು ಇದರಲ್ಲಿ ನೀಟಾಗೆ ಮಸಿತಾ ಇದ್ದೀನಿ. ಅದನ್ನು ಚೆನ್ನಾಗಿ ಮೆತ್ತಗಾಗಬೇಕು. ಮತ್ತು ಆಮೇಲೆ ನೋಡ್ಕೊಂಡು ನೀರನ್ನು ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಬೋದು. ಇದಾಗಿದೆ. ಈಗ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಹಾಗೆ ಒಣಗಿರೋಂಥ ಕರಿಬೇವಿನ ಸೊಪ್ಪು ತೊಗೊತಾ ಇದ್ದೀನಿ. ಫಸ್ಟಿಗೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಒಗ್ಗರಣೆಗೆ. ಇದಕ್ಕೆ ಎಣ್ಣೆ ಕಾದಿದೆ. ಇವಾಗ ಇದಕ್ಕೆ ಸಾಸಿವೆ, ಜೀರಿಗೆ, ಒಣಮೆಣ್ಸಿನ್ಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಲಾಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕ್ಕದಾಗಿ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು. ನಾನು ಒಣ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ, ಹಸಿದು ಹಾಕಲ್ಲ ಇದಕ್ಕೆ ನಾನು. ಯಾಕಂದರೆ ಅದು ಸ್ವಲ್ಪ ಟೇಸ್ಟ್ ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ನೀಟಾಗಿ ಫ್ರೈ ಆಗಲಿ. ಏನಿಲ್ಲ, ಇದನ್ನು ನಾವು ಬೇಳೆ ಮಸ್ತ್ಕೊಂಡಿರ್ತೀವಲ್ಲ ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಅಷ್ಟೇ, ಮುಗೀತು. ಟೇಸ್ಟ್ ನೋಡಿ ಫಸ್ಟಿಗೆ ನೀವು ಅದಕ್ಕೆ ಉಪ್ಪು ಏನಿದೆ ಕರೆಕ್ಟಾಗಿದೆಯಾ ನೋಡಿಬಿಟ್ಟು ಈ ಒಗ್ಗರಣೆನ ಆ್ಯಡ್ ಮಾಡಿಕೊಂಡ್ರೆ ಮುಗೀತು. ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಮಸಾಲೆ ಆ್ಯಡ್ ಮಾಡ್ತಾಯಿಲ್ಲ. ಸಾಂಬಾರು ಪೌಡ್ರು ಅದು ಇದು ಅಂತ ಹಾಕ್ತಾಯಿಲ್ಲ. ಹುಣಸೆ ಹಣ್ಣನ್ನು ಹಾಕ್ತಾಯಿಲ್ಲ. ಯಾಕಂದರೆ ಟೊಮೆಟೊ ಹಣ್ಣು ಹಾಕಿರ್ತೀವಲ್ಲ ಅದೇ ಹುಣಸೆ ಹಣ್ಣೇ ಸಾಕು. ಹುಣಸೆ ಹಣ್ಣು ಆ್ಯಡ್ ಮಾಡಿದ್ರೆ ಅದು ಸ್ವಲ್ಪ ಬೇರೆಯೇ ಟೇಸ್ಟ್ ಬರುತ್ತೆ. ಹಾಗಾಗಿ ಟೊಮೆಟೊ ಹಣ್ಣಲ್ಲೇ ನಾನು ಎಷ್ಟು ಬೇಕು ಹುಳಿನ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ತುಂಬ ಟೇಸ್ಟಾಗಿರುತ್ತೆ. ಸೇಮು ಆಂಧ್ರ ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಹಳ್ಳಿಗಳಲ್ಲಿ ಅದೇ ಥರ ಟೇಸ್ಟ್ ಇರುತ್ತೆ. ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಪಪ್ಪು ತಿಂತಾರೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಥ್ಯಾಂಕ್